ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆರೋಗ್ಯ ಸಲಹೆ ನೋಡ್ಕೊಂಬರೋಣ. ಪ್ರತಿದಿನ ಸಾಕಷ್ಟು ನೀರು ಕುಡಿಯಿರಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಉತ್ತಮ ನಿದ್ರೆ ಪಡೆಯಿರಿ, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ. ಇವತ್ತಿನ ರೆಸಿಪಿ ಟೊಮಾಟೊ ಗೊಜ್ಜು ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಈಸಿಯಾದ ಟೊಮಾಟೊ ಗೊಜ್ಜು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಪೂರಿಗೆ ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ಬೇಕಾಗೋ ಸಾಮಗ್ರಿ: 1 kg ಟೊಮಾಟೊ ತೊಗೊಂಡಿದ್ದೀನಿ, ಕಾಯಿ ತುರಿ 1 ಕಪ್ ತೊಗೊಂಡಿದ್ದೀನಿ, 4 ದೊಡ್ಡ ಸೈಜ್ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ನೀವು ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಆಮೇಲೆ GRB ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 1 ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಬಾಣಲಿ ಇಟ್ಟು. ಆಮೇಲೆ 2 ಚಿಕ್ಕ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು, 1 ಗಡ್ಡೆ, ಅಥವಾ ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಎಣ್ಣೆಯಲ್ಲೇ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ. ಆಮೇಲೆ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಕಡಲೆಬೀಜ ಬೇಕಿದ್ದರೆ ಹಾಕ್ಕೋಬೋದು. ನಾನು ದೋಸೆ, ಇಡ್ಲಿಗೆ ಮತ್ತು ಚಪಾತಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಕಡಲೆಬೀಜ ಹಾಕ್ಕೊಂಡಿಲ್ಲ. ನೀವು ಬೇಕು ಅಂದರೆ ಹುರ್ಕೊಂಡು ಹಾಕ್ಕೋಬೋದು ಕಡಲೆಬೀಜ. 4 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಮೆತ್ತಗಾಗೋಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ. ಹಾಗೆ ಫ್ರೈ ಮಾಡ್ತಾಯಿರಿ, ತುಂಬ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ 1 kg ಟೊಮಾಟೊ ತೊಗೊಂಡಿದ್ದೀನಿ. ಟೊಮಾಟೋನ ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅರ್ಧ kg ಅಷ್ಟು. ಆಮೇಲೆ ಈರುಳ್ಳಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೋಬೇಕು. ಅರ್ಧನ ಹಾಕ್ಕೊತಿದ್ದೀನಿ, ಅರ್ಧ kg ಅಷ್ಟು ಹಾಕ್ಕೊತಾ ಇದ್ದೀನಿ. ಅರ್ಧನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಟೊಮಾಟೊ ಹಾಕ್ತೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು, ಟೇಸ್ಟಿಗೆ ಅನುಸಾರವಾಗಿ. ಆಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಉಪ್ಪಿಂದು ಟೊಮಾಟೊ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಗ್ರೇವಿ ಥರ ಬರುತ್ತೆ. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ 1 ರೌಂಡ್ ಮಿಕ್ಸ್ ಮಾಡಿಬಿಡಿ. ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಆಮೇಲೆ 1 ಸ್ಪೂನಷ್ಟು GRB ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು MTR ಪೌಡ್ರಾರ ಹಾಕ್ಕೋಬೋದು, ಅಥವಾ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿಯಾರ ಹಾಕ್ಕೋಬೋದು. ನಾನು GRB ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಅದು ರಸ ಎಲ್ಲ ಬಿಡ್ಕೋಬೇಕು, ಟೊಮಾಟೋದು ಗ್ರೇವಿ ಥರ ಆಗಬೇಕು. ನೋಡಿ, ಮುಚ್ಚಿಟ್ಬಿಡಿ, ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕದು. ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ನೋಡಿ, ಬೇಯ್ತಾ ಇದೆ. ಆಗಾಗ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಲಿಲ್ಲ ಅಂದರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಹಿಂಗೆ ಒಂದು 2-3 ಸತಿ ನೀವು ಕೈ ಆಡಿಸ್ತಾ ಇರಬೇಕು. ನೋಡಿ, ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಅದು ಚೆನ್ನಾಗಿ ಎಣ್ಣೆ ಬಿಡ್ಕೊಳ್ಳೋವರೆಗೂ ಬೇಯಬೇಕು. ಮತ್ತು ಗ್ರೇವಿ ಥರ ಆಗಬೇಕು, ಗೊಜ್ಜು ಥರ ಆಗಬೇಕು. ಟೊಮಾಟೊ ಎಲ್ಲ ಮೆತ್ತಗೆ ಸಾಫ್ಟಾಗಿ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ತಾಯಿರಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸಿ. ನೋಡಿ, ಹಿಂಗೆ ಮಧ್ಯೆ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಅನ್ನಕ್ಕೆ, ಚಪಾತಿಗೆ, ಮತ್ತು ದೋಸೆ, ಇಡ್ಲಿ, ಪೂರಿ ಯಾವುದಕ್ಕಾರ ತಿನ್ಬೋದು. ನೋಡಿ, ಮತ್ತೆ ಒಂದು 10 ನಿಮಿಷ ಮುಚ್ಚಿಡಿ. ಒಂದು 20 ನಿಮಿಷ ಬೇಕು ಚೆನ್ನಾಗಿ ಮಿಕ್ಸ್ ಹಾಕಿ, ಸ್ವಲ್ಪ ಗಟ್ಟಿ ಆಗೋಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ. ಮಧ್ಯೆ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇದನ್ನು 15 ದಿನ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಒಂದು ಸ್ವಲ್ಪ ನೀರು ಹೋಗಲಿ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಲಿ. ಹಾಗಾಗಿ ಮುಚ್ಚಳ ತೆಗೆದು ಒಂದು ಸ್ವಲ್ಪ ಹೊತ್ತು ಬೇಯಿಸಿ. 15 ದಿನ ನೀವು ಫ್ರಿಜ್ಜಲ್ಲಿಟ್ಟು ಆರಾಮಾಗಿ ತಿನ್ಬೋದು. 1 ಕಪ್ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಹೊಂದ್ಕೋಬೇಕು. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ಟೊಮಾಟೊ ಹುಳಿ ಇರುತ್ತೆ, ಹಾಗಾಗಿ ಹುಳಿ ಒಂದು ಸ್ವಲ್ಪ ಉಳಿಯೋಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೆ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಗಟ್ಟಿಯಾಗಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ. ನೀವೆಲ್ಲದಕ್ಕೂ ಯೂಸ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಟೈಮ್ ಆಗುತ್ತೆ ಒಂದು ಸತಿ ಆವಾಗ ಸ್ಕೂಲಿಗೆ ಹೋಗೋಕ್ಕೆ, ಆವಾಗ ನೀವು ಇದೇ ಗೊಜ್ಜಿಗೆ ಪೂರಿ ಇಲ್ಲ ಚಪಾತಿ ಇಲ್ಲ ದೋಸೆ ಏನಾರ ಮಾಡಿಕೊಡ್ಬೋದು. ಆರಾಮಾಗಿ ತಿಂದು ಹೋಗ್ತಾರೆ ಮಕ್ಕಳು. ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಟೊಮೆಟೊ ಗೊಜ್ಜಿದ್ಬಿಟ್ರೆ ಆರಾಮಾಗಿ ಯಾವುದಕ್ಕಾರ ಆಗುತ್ತೆ. ದೋಸೆ ಇಡ್ಲಿ ನೀವೇನಾರ ದೋಸೆ ಇಡ್ಲಿ ಇಲ್ಲ ಒಂದೆರಡು ಚಪಾತಿ ಹಾಕ್ಕೊಡ್ಬೋದು ಮಕ್ಕಳಿಗೆ, ಇಲ್ಲ ಒಂದೆರಡು ದೋಸೆ ಹಾಕ್ಕೊಡ್ಬೋದು. ಆರಾಮಾಗಿ ತಿಂದು ಹೋಗ್ತಾರೆ. ನೋಡಿ, ಇಡ್ಲಿಗೆ ರೆಡಿಯಾಗಿದೆ ಟೊಮೆಟೊ ಗೊಜ್ಜು. ಥ್ಯಾಂಕ್ ಯು.